ಈಗ ಮನೆಗೆ ಹೋಗಿದ್ರಿ, ಬರ್ಡೇಗೆ ವಿಶ್ ಮಾಡಿದ್ರಿ ಅಂತಂದಮೇಲೆ ದರ್ಶನ್ ಅವ್ರನ್ನ ತುಂಬ ಹತ್ತಿರದಿಂದ ನೋಡಿರ್ತೀರಾ ಅನ್ನೋದು ಗೊತ್ತಾಯಿತು. ಸೊ ನೀವು ಕಂಡಂತೆ ದರ್ಶನ್ ಅವ್ರು ಹೇಗೆ ಇಂಥ ಒಂದು ಕೃತ್ಯದಲ್ಲಿ ಅವ್ರು ಭಾಗಿಯಾಗಿರ್ತಾರೆ ಅಂತ ನೀವು ಸಂಶಯ ಪಡೋದಕ್ಕೂ ಸಾಧ್ಯನಾ ಅಥವಾ ಅಸಾಧ್ಯನಾ ಅಂತ? ಇಲ್ಲ, ದರ್ಶನ್ ಅವ್ರನ್ನ ನೋಡಿದವರು, ಅವ್ರನ್ನ ಹತ್ತಿರದಿಂದ ಬಲ್ಲವರು ಯಾರೂ ನಂಬೋದಿಲ್ಲ. ಯಾಕೆ ಅಂತಂದರೆ ದರ್ಶನ್ ವ್ಯಕ್ತಿನೇ ಬೇರೆ ಥರ. ದರ್ಶನ್ ಒಬ್ಬ ವ್ಯಕ್ತಿ ಹೇಗೆ ಅಂತ ನೋಡಿರ್ತಾರಲ್ಲ, ಅವ್ರು ಯಾರೂ ನಂಬಲ್ಲ ಇದನ್ನು. ಬಿಕಾಸ್ ಅವ್ರಿಗೆ ಎಷ್ಟು ಕೊಟ್ಟರೂ ಸಾಲಲ್ಲ, ಎಷ್ಟು ಮಾಡಿದ್ರೂ ಸಾಲಲ್ಲ. ಎಷ್ಟು ಈಗ ಊಟ ಇರ್ಬೋದು, ಇನ್ನೊಂದು ಇರ್ಬೋದು, ಅವ್ರಿಗೇನೋ ಪ್ರಾಬ್ಲಮ್ ಆಗಿದೆ ಅಂದರೆ ಇರ್ಬೋದು. ನಿಂಗೆ ಗೊತ್ತು ಇವಾಗ ಹೆಂಗೆ ಎಲ್ಲರ ಜೊತೆ ನಿಂತ್ಕೊಂಡವರು ಸಿನಿಮಾಗೆ ಸಪೋರ್ಟ್ ಮಾಡ್ತಾರೆ. ಯಾವ ಥರ ಈಗ ಅವ್ರ ಸಿನಿಮಾ ಓಡುತ್ತೋ ಬಿಡುತ್ತೋ ಅದೆಲ್ಲ ಅವ್ರ ತಲೆನೇ ಕೆಡಿಸ್ಕೊಳ್ಳೋಲ್ಲ. ಅಥವಾ ಕಮ್ಮಿ ಬಜೆಟ್ ಸಿನಿಮಾನ ಅವೆಲ್ಲ ಇಲ್ಲ. ಈಸ್ ಮೈ ಫ್ರೆಂಡ್, ನಾನು ಹೋಗ್ತೀನಿ. ಈಸ್ ಮೈ ಫ್ರೆಂಡ್, ನಾನು ಮುಹೂರ್ತಕ್ಕೆ ಹೋಗ್ತೀನಿ, ಆಡಿಯೋ ರಿಲೀಸ್ಗೆ ಹೋಗ್ತೀನಿ. ಅವ್ರದ್ದೇ ಸಿನಿಮಾ ಇರುತ್ತೆ, ನೆಕ್ಸ್ಟು ಅವ್ರದ್ದೇ ಸಿನಿಮಾ ಬರ್ತಾ ಇರುತ್ತೆ. ಆದ್ರೂ ಅವ್ರು ಬೇರೆಯವ್ರದ್ದು ಸಿನಿಮಾಗೆ ಹೋಗ್ಬಿಟ್ಟು ಪ್ರಮೋಷನ್ ಮಾಡ್ತಾರೆ, ಇದನ್ನು ಬೈಟ್ಸ್ಗಳು ಕೊಡ್ತಾರೆ. ಸೊ ಇದನ್ನೆಲ್ಲ ನಾವು ನೋಡಿರೋದ್ರಿಂದ ಡೆಫಿನೆಟ್ಲಿ ನಾನಂತೂ ನಂಬೋದಿಲ್ಲ ಅವ್ರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತ. ಅಫ್ಕೋರ್ಸ್ ಅದು ಇವಾಗ ನ್ಯಾಯಾಂಗದಲ್ಲಿದೆ, ಇನ್ವೆಸ್ಟಿಗೇಷನಲ್ಲಿದೆ, ಅದು ಬರುತ್ತೆ. ಅವ್ರು ತಪ್ಪು ಮಾಡಿಲ್ಲ ಅಂತಲೇ ನಾವೆಲ್ಲರೂ ನಂಬ್ಕೊಂಡಿರೋದು. ಇನ್ ಕೇಸ್ ಇನ್ವೆಸ್ಟಿಗೇಷನಲ್ಲಿ ಆ ಥರ ಆಯಿತು, ಅವ್ರು ತಪ್ಪಿತಸ್ಥಂತ ಪ್ರೂವ್ ಆದರೆ ಶಿಕ್ಷೆ ಆಗುತ್ತೆ. ಕಾನೂನಿದೆ, ನ್ಯಾಯ ಇದೆ. ಸೊ ವಿ ಆರ್ ನೋ ಬಡಿ ಟು ಅದ್ರದ್ದು ಹೇಳೋದಕ್ಕೆ ಇದು ಹೀಗೆ ಆಗಿದೆ, ಇದು ಹಾಗೆ ಆಗಿದೆ, ಇದು ಇವರೇ ಮಾಡಿದ್ದಾರೆ, ಅವರೇ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ವಿ ಆರ್ ನೋ ಬಡಿ. ವಿ ಡೋಂಟ್ ನೋ ಎನಿಥಿಂಗ್. ಟಿ ವಿಲಿ ಏನು ಕಾಣಿಸ್ತಿದೆಯೋ ಅಷ್ಟೇ ನಮಗೂ ಗೊತ್ತಿರೋದು. ಐ ಸ್ಟ್ಯಾಂಡ್. ಈಗ ನಿಮಗೂ ಮಗ ಇರೋದ್ರಿಂದ ಈ ಪ್ರಶ್ನೆ ಮಾಡ್ತಿದ್ದೀನಿ. ವಿನೀಶ್ ಪರಿಸ್ಥಿತಿ ತುಂಬ ಕಷ್ಟ ಅಂತ ಅನಿಸುತ್ತೆ. ಅವನಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಬಟ್ ಸೋಷಿಯಲ್ ಮೀಡಿಯಾ ತುಂಬ ನೋಡ್ತಾ ಇದ್ದಾನೆ, ಪೋಸ್ಟ್ ಕೂಡ ಹಾಕಿದ್ದ. ನೀವು ತುಂಬ ನನಗೆ ಅಂದರೆ ಶಾಪ ಹಾಕ್ತಿದ್ದೀರಾ, ನೀವು ಶಾಪ ಹಾಕೋದ್ರಿಂದ ಸಿಚುವೇಶನ್ ಏನು ಬದಲಾಗಲ್ಲ. ಬಟ್ ನನಗೆ ಅರ್ಥ ಆಗ್ತಾ ಇದೆ, ನೀವು ನಮ್ಮ ಅಪ್ಪ ಅಮ್ಮನ ಜೊತೆ ನಿಂತ್ಕೊಳ್ಳಿ ಅಂದರೆ ಯಾರೂ ನಿಲ್ತಾ ಇಲ್ಲ ಅಂತ ಪಾಪ ಹುಡುಗ ಎಮೋಷನಲಾಗಿ ಬರ್ಕೊಂಡಿದ್ದ. ಸೊ ನಿಮ್ಮ ಮಗನೂ ಸೇಮ್ ಏಜ್ ಅಥವಾ ಅವನಿಗಿಂತ ಸ್ವಲ್ಪ ದೊಡ್ಡವನಿರ್ಬೋದು. ಸೊ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ವಿನೀಶ್ ಬಗ್ಗೆ, ಅವನ ಸಿಚುಯೇಷನ್ ಬಗ್ಗೆ? ಈಗ ವಿನೀಶ್ ಬೇರೆ ಅಲ್ಲ, ನನ್ನ ಮಗ ಬೇರೆ ಅಲ್ಲ. ಆ ಹಂತದಲ್ಲಿರೋಂಥ ಆ ಏಜ್ ಇರೋಂಥ ಮಕ್ಕಳಿಗೆ ಖಂಡಿತ ಒಂಥರ ಕನ್ಫ್ಯೂಷನಲ್ಲಿರ್ತಾರೆ, ನೋವಲ್ಲಿರ್ತಾರೆ. ಏನಾಗ್ತಿದೆ ಅಂತ ನಮಗೇ ಅರ್ಥ ಆಗ್ತಾಯಿಲ್ಲ ಕರೆಕ್ಟಾಗಿ, ಅವ್ರಿಗೇನು ಅರ್ಥ ಆಗಿರುತ್ತೆ. ಸೊ ಈ ಥರ ಬಂದಿದೆ ಆಪಾದನೆ. ಬಟ್ ನಮ್ಮಪ್ಪ ಮಾಡಿರಲ್ಲ ಅನ್ನೋಂಥ ಒಂದು ಆತ್ಮವಿಶ್ವಾಸನೂ ಅವನಿಗಿರುತ್ತೆ. ಮೀನ್ ವೈಲ್ ನೀವೀಗ ಹೇಳಿದ್ರಲ್ಲ, ಈಗ ಏನೇ ಹೇಳೋದು, ಯಾರಿಗೋ ಬಗ್ಗೆ ಮಾತಾಡೋದು, ಮಗು ಬಗ್ಗೆ ಹೇಳೋದಾಗಲಿ ಅಥವಾ ಇನ್ಯಾರಿಗೋ ಇದು ಹೇಳೋದ್ರಿಂದ ಪರಿಸ್ಥಿತಿ ಖಂಡಿತ ಬದಲಾಗಲ್ಲ, ನಿಜ. ಆ್ಯಂಡ್ ಮೋರ್ ಓವರ್ ಇನ್ ಕೇಸ್ ಯಾರೋ ತಪ್ಪು ಮಾಡಿದರೆ ಅವರ ಫ್ಯಾಮಿಲಿಗೆ ಹೇಳೋದಲ್ಲ. ಅಥವಾ ಈಗ ರೇಣುಕಾಸ್ವಾಮಿ ಅವ್ರದ್ದು ಅಷ್ಟೇ. ಈಗ ಅವ್ರೇನೋ ಪಾಪ ಅವ್ರು ಮಾಡಿದ್ರಾ ಇಲ್ವಾ ನಮ್ಗೆ ಗೊತ್ತಿಲ್ಲ. ಅವ್ರು ತಪ್ಪು ಮಾಡಿದ್ರೂ ಅವ್ರ ಫ್ಯಾಮಿಲಿ ಮೇಲೆ ಹಾಕೋದಲ್ಲ. ಅವ್ರಿಗೇನು ಗೊತ್ತಿರುತ್ತೆ? ಈಗ ನಾವೆಷ್ಟು ನಮಗೆಷ್ಟು ಗೊತ್ತಿಲ್ವೋ ಅವ್ರಿಗೂ ಏನೂ ಗೊತ್ತಿರಲ್ಲ. ಮಗ ಎಲ್ಲೋಗಿದ್ದಾನೆ, ಏನು ಮಾಡ್ತಿದ್ದಾನೆ, ಗಂಡ ಏನು ಮಾಡ್ತಿದ್ದಾನೆ ಅಂತ ಏನು ಗೊತ್ತಿರುತ್ತೆ ಅವ್ರಿಗೆ. ಸೊ ದೇ ವಿಲ್ ಬಿ ಇನ್ನೋಸೆಂಟ್ ಅಲ್ವಾ. ಅವ್ರ ಸಿಚುಯೇಷನ್ ಬಗ್ಗೆ ಹೇಳೋದಾದ್ರೆ ರೇಣುಕಾಸ್ವಾಮಿ ಫ್ಯಾಮಿಲಿ ಈಗ ಅವ್ರ ಫ್ಯಾಮಿಲಿ ಯಾವ ಸಿಚುವೇಷನಲ್ಲಿದೆ ಅನ್ನೋದನ್ನ ನೆನೆಸ್ಕೊಂಡ್ರೇ ಅಷ್ಟು ದುಃಖ ಆಗುತ್ತೆ. ಯಾಕೆಂದರೆ ನಾವು ಯಾರೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಒಬ್ಬನೇ ಮಗ, ಒಬ್ಬಾಗಲಿ ಎಷ್ಟೇ ಜನ ಆಗಲಿ ಮಕ್ಕಳೇ. ಸೊ ಅವ್ರ ಮಗನ ಕಳ್ಕೊಂಡಿರೋಂಥ ಅಪ್ಪ ಅಮ್ಮ ಇರ್ಬೋದು. ಆಮೇಲೆ ಅವರೊಬ್ಬರೇ ಇವಾಗ ದಿಕ್ಕಲ್ವಾ. ಈಗ ಮನೆಗೆ ಇರಬೇಕಾದ್ರೆ ದುಡ್ಡು ತರ್ತಾ ಇದ್ದವ್ರೆ ಅವರು, ನೋಡ್ಕೋತಾ ಇದ್ದವರು ಅವರಿಲ್ಲ. ಆ್ಯಂಡ್ ಮೋರ್ ಓವರ್ ಈ ಗಾಯದ ಮೇಲೆ ಬರೆ ಅಂತಾರಲ್ಲ, ಹಾಗೆ ಹೆಂಡತಿ ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಈ ರೀತಿಯಾದಂಥ ಒಂದು ಆಗಿರೋದು. ಶಿ ಈಸ್ ಪ್ರೆಗ್ನೆಂಟ್ ಆ್ಯಂಡ್ ಆ ಮಗುದಿರ್ಬೋದು. ಬಟ್ ಈ ಒಂದು ಸಿಚುವೇಶನನ್ನು ಯಾರೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಆ ನೋವನ್ನು ಯಾರೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಆ್ಯಂಡ್ ಜೊತೆಯಲ್ಲಿ ಈಗ ಬಂದಿರೋ ಅಂಥ ಯಾರ್ಯಾರು ಅರೆಸ್ಟ್ ಆಗಿದ್ದಾರೆ ಅದರಲ್ಲಿರೋರು ಎಷ್ಟೋ ಜನ ಏನೂ ಗೊತ್ತೇ ಇಲ್ಲ, ಏನಾಗ್ತಿದೆ ಗೊತ್ತಿರಲ್ಲ ಅವ್ರಿಗೆ, ಅವ್ರ ಮನೆಯವ್ರಿಗಂತ ಇನ್ನೂ ಏನೂ ಗೊತ್ತಿರಲ್ಲ. ಈ ಥರ ತುಂಬ ಪ್ರಕರಣಗಳಿದೆ. ಸೊ ಎಲ್ಲದನ್ನೂ ಹೋಲಿಸ್ಕೊಂಡ್ರೆ ಒಟ್ಟಾರೆ ಒಂದಷ್ಟು ಫ್ಯಾಮಿಲಿಗಳು, ಅಂದರೆ ಇದು ಬರೀ 17-19 ಜನದಲ್ಲ, ಇದು ಅವ್ರಿಗೆ ಸಂಬಂಧಪಟ್ಟಿರೋ ಫ್ಯಾಮಿಲಿಗಳು ನೋವಲ್ಲಿರುತ್ತೆ. ಅಣ್ಣ ತಮ್ಮ ಅಕ್ಕ ತಂಗಿ ಅವ್ರ ಫ್ಯಾಮಿಲಿ ಎಲ್ಲರೂ ನೋವಲ್ಲಿರ್ತಾರೆ. ಸೊ ಕಂಪ್ಲೀಟಾಗಿ ಒಂದು 100-150 ಫ್ಯಾಮಿಲಿಗಳು ಈ ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡಿದೆ. ಸೊ ಅವರೆಲ್ಲರಿಗೂ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗಲೇಬೇಕು. ಖಂಡಿತವಾಗ್ಲೂ ಯಾರೇ ತಪ್ಪು ಮಾಡಿರಲಿ ಅವ್ರಿಗೆ ಶಿಕ್ಷೆ ಆಗಬೇಕು.
ಯಾರೂ ಇಲ್ಲಿ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ. ಈಗ ಇರೋವಂಥ ಸನ್ನಿವೇಶದಲ್ಲಿ ನನಗನ್ಸೋದು, ನನ್ನ ಪರ್ಸ್ನಲ್ಲು ನಾನು ನೋಡಿದಂಥ ದರ್ಶನ್ ಅವ್ರು ಏನಿದ್ದಾರೆ, ಅವ್ರು ಖಂಡಿತ ಈ ಕೃತ್ಯವನ್ನು ಮಾಡೋದಕ್ಕೆ ಸಾಧ್ಯ ಇರಲ್ಲ ಅಂತ ನನ್ನ ಭಾವನೆ. ಈಗ ದರ್ಶನ್ ಸರ್ ಸಿನಿಮಾದಿಂದ ಪರಿಚಯ ಆದರೆ ವಿಜಯಲಕ್ಷ್ಮಿ ಅವರು ನೀವು ಕೂಡ ಹತ್ರದಿಂದ ನೋಡಿರ್ತೀರಿ. ಸೊ ಅವ್ರಿಗಿಂತ ಜಾಸ್ತಿ ಬಾಂಡಿಂಗ್, ಸ್ನೇಹ, ಪ್ರೀತಿ ವಿಜಯಕ್ಕನ ಜೊತೆ ಇರುತ್ತೆ. ಸೊ ಈ ಎಲ್ಲ ಇನ್ಸಿಡೆಂಟ್ ಆದಮೇಲೆ, ಯಾಕಂದರೆ ನೀವು ಖುಷಿಯಾಗಿರೋ ಸನ್ನಿವೇಶದಲ್ಲಿ ಇರ್ತೀವೋ ಇಲ್ಲ ಗೊತ್ತಿಲ್ಲ, ದುಃಖದಲ್ಲಿ ಪಾಲ್ಗೊಳ್ಬೇಕು. ಈ ಥರದ್ದಾದಾಗ ಫೋನ್ ಮಾಡಿ ಕೇಳೋದಕ್ಕೂ ಅಂದರೆ ಒಂದು ಆತಂಕ ಇರುತ್ತೆ, ಏನು ಅಂದ್ಕೊಳ್ತಾರಂತ. ಆದರೂ ಏನಾದರೂ ಟ್ರೈ ಮಾಡಿದ್ರೆ ಅವ್ರಿಗೆ ಮಾತಾಡಿಸಿ ಏನಾಯಿತು ಆ್ಯಕ್ಚುಲಿ ಅಂತ ಹೇಳೋದಕ್ಕೆ ಏನಾದರೂ ಟ್ರೈ ಮಾಡಿದ್ರೆ? ಅಲ್ಲ, ಕಾಲ್ ಮಾಡಿದ್ದು ಸೇಮ್ ಡೇ ಕಾಲ್ ಮಾಡಿದೆ. ಅದು ನಂಗೆ ಗೊತ್ತಿತ್ತು ಎತ್ಕೊಳ್ಳಲ್ಲ ಅಂತ. ಏಕೆಂದರೆ ನಾವು ವಿಜಿ ಮತ್ತು ನಾನು ಕೂಡ ಈ ಒಂಥರ ಕೆಲವು ಗೆಳೆತನ ಇರುತ್ತೆ, ನಿಮಗೂ ಇರ್ತಾರೆ ಆ ಥರ. ಕಾಲೇಜಲ್ಲಿ ಫ್ರೆಂಡ್ಸ್ ಆದವರು ನೀವು 2 ವರ್ಷನೋ 3 ವರ್ಷನೋ 4 ವರ್ಷಕ್ಕೋ ಸೇರ್ತೀರಾ, ಬಟ್ ಬಾಂಡಿಂಗ್ ಹಾಗೆ ಇರುತ್ತೆ. ಆ ರೀತಿಯಾದಂಥ ಗೆಳೆತನ ನಾವು ರೆಗ್ಯುಲರಾಗಿ ಸಿಗೋದಿಲ್ಲ, ರೆಗ್ಯುಲರಾಗಿ ಏನು ಮಾಡೋದಿಲ್ಲ, ಬಟ್ ವರ್ಷಕ್ಕೆ 1-2 ಸರಿನೋ ಏನಾದರೂ ಸಿಕ್ಕಿದ್ರೆ ತುಂಬಾ ಆಪ್ತತೆ ಇರುತ್ತೆ. ಸೊ ಆ ರೀತಿಯಾದಂಥ ಒಂದು ಭಾಳ ವಿಶೇಷವಾದಂಥ ಬಾಂಡಿಂಗ್ ನಮ್ಮದು. ಸೊ ನನಗೆ ಫಸ್ಟ್ ಅದೇ ಅನಿಸ್ತು ಎತ್ಕೊಳ್ಳಲ್ಲ ಅಂತ. ಆದರೂ ನಾನು ಕಾಲ್ ಮಾಡಿದ್ದೆ, ತಗೊಳ್ಳಿಲ್ಲ. ಆ್ಯಂಡ್ ಮೆಸೇಜ್ ಡ್ರಾಪ್ ಮಾಡಿದ್ದೆ. ಸೊ ಏನೇ ಆದ್ರೂ ಧೈರ್ಯವಾಗಿರೋ ಅಂತ. ಅದು ಬಿಟ್ಟರೆ ಅದಾದಮೇಲೆ ಭಾಳ ಟೈಮ್ ನಂತರ ಮತ್ತೆ ಮಾತಾಡಿಸಿ ಲಾಸ್ಟ್ ವೀಕ್ ಹೋಗಿ ಮೀಟ್ ಮಾಡಿದ್ದು. ಆ್ಯಂಡ್ ನನಗೆ ಗೊತ್ತಿತ್ತು ಶಿ ಈಸ್ ವೆರಿ ಸ್ಟ್ರಾಂಗ್. ಇವಾಗಿನ ನೋಡ್ತಾ ಇಲ್ಲ, ನಾವು ಬಹಳ ವರ್ಷದಿಂದ ನೋಡ್ತಾ ಇರೋಂಗೆ ಶಿ ಈಸ್ ವೆರಿ ವೆಲ್ ಎಜುಕೇಟೆಡ್, ವೆಲ್ ಬಿಹೇವ್ಡ್ ಲೇಡಿ. ಆ್ಯಂಡ್ ಅದನ್ನು ಎಷ್ಟು ಚೆನ್ನಾಗಿ ಅದನ್ನು ತಗೋಬೇಕು, ಯಾವ ರೀತಿಯಾಗಿ ಧೈರ್ಯವಾಗಿ ತೊಗೋಬೇಕು, ಏನು ಮಾಡಬೇಕು ಮುಂದೆ. ಸುಮ್ಮನೆ ಕೂತ್ಕೊಂಡು ಮನೇಲಿ ಬೇಜಾರು ಮಾಡ್ಕೊಂಡು ಕೂತಿದ್ರೆ ಇದು ಬಗೆಹರಿಯಲ್ಲ. ಸೊ ಏನು ಮಾಡಬೇಕು, ಜೊತೆಯಲ್ಲಿ ನಿಂತಿರೋದಿರ್ಬೋದು, ಪ್ರೀತಿಸಿದವ್ರನ್ನ ಬಿಟ್ಕೊಡ್ಬಾರ್ದು ಅನ್ನೋವಂಥದ್ದಿರ್ಬೋದು, ಅದಕ್ಕೆಲ್ಲದಕ್ಕೂ ಮಾದರಿಯಾಗಿ ಇವಾಗ ವಿಜಯಲಕ್ಷ್ಮಿ ಇರೋದು. ಆ್ಯಂಡ್ ದರ್ಶನ್ ಅವರ ಲೈಫಲ್ಲಿ ನಾನು ಕಂಡ ಹಾಗೆ ಬೋತ್ ದ ವಿಕ್ಟ್ರಿ ಆ್ಯಂಡ್ ದ ಮನಿ ಎರಡೂ ಬಂದಿರೋದು ಇವಳಿಂದಾನೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ನನಗೆ. ಸೊ ದಟ್ ಬೋತ್ ವಿಜಯ ಆ್ಯಂಡ್ ಲಕ್ಷ್ಮಿ ಈಸ್ ಬಿಕಾಸ್ ಆಫ್ ಹರ್. ಸೊ ಅದನ್ನು ಯಾವತ್ತೂ ಅವರು ಕೂಡ ಬಿಟ್ಕೊಡೋದಿಲ್ಲ. ಸಿಕ್ಕಾಪಟ್ಟೆ ಪ್ರೀತಿ ಇದೆ, ಅದು ಗೊತ್ತಿರೋರಿಗೆ ಮಾತ್ರ ಗೊತ್ತಿರೋದು. ಕೆಲವು ರಿಲೇಷನ್ ಏನಿರುತ್ತೆ ಗೊತ್ತಾ ಮೇಡಮ್, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ. ಇದ್ಯಾವ ಥರ ಅದ್ಯಾವ ಥರ ಅಂತ ನಾವು ಹೊರಗಡೆಯಿಂದ ಮಾತಾಡ್ತಿರ್ತೀವಲ್ಲ, ಆ ಬಾಂಡಿಂಗ್ ನೋಡಿದವ್ರಿಗೆ ಸ್ವಲ್ಪನಾರು ಅರ್ಥ ಆಗುತ್ತೆ. ಯಾವುದೇ ಕಾರಣಕ್ಕೂ ವಿಜಿ ಅವ್ರನ್ನ ಬಿಟ್ಕೊಡೋದಿಲ್ಲ ಆ ಪ್ರೀತಿಯಿಂದ. ಇಲ್ಲ, ನಾನು ಇಂಡಸ್ಟ್ರಿನಲ್ಲಿದ್ದೆ, ಅಂದರೆ ನಾನು ಹಾಡ್ತಿದ್ದೆ. ನಾನು ಮತ್ತು ವಿಜಿ ಇಬ್ಬರೂ ಒಂದು ಚಾನಲಲ್ಲಿ ನಿರೂಪಕರಾಗಿದ್ವಿ ಫಾರ್ ಅ ಶಾರ್ಟ್ ಪೀರಿಯಡ್. ತುಂಬ ಫಾರ್ ಅ ವೆರಿ ಶಾರ್ಟ್ ಪೀರಿಯಡ್ಡು ವಿಜಿ ಮಾಡಿದ್ದು. ಅಲ್ಲಿ ಪರಿಚಯ ಆಗಿತ್ತು, ನಾವು ಮೇಕಪ್ ರೂಮ್ನಲ್ಲಿ ಸಿಕ್ಕಿದ್ದು ಫಸ್ಟು. ಶಿ ವಾಸ್ ವೆರಿ ಬ್ಯೂಟಿಫುಲ್. ಶಿ ವಾಸ್ ಈಗಲೂ ತುಂಬಾ ಚೆನ್ನಾಗಿದ್ದಾಳೆ. ಶಿ ಹ್ಯಾಡ್ ಕರ್ಲಿ ಹೇರ್, ತುಂಬ ಚೆನ್ನಾಗಿತ್ತು. ಸೊ ನಾನು ಅದರಿಂದ ಫಸ್ಟ್ ಮಾತಾಡ್ಸಿದ್ದೀನಿ, ತುಂಬ ಚೆನ್ನಾಗಿದೆ ಹಿಂಗೆ ಅಂತ. ಬಟ್ ಶಿ ಈಸ್ ವೆರಿ ಯಂಗರ್ ಟು ಮೀ. ಆ್ಯಂಡ್ ಅದಾಗಿ ಹಿಂಗೆ 1-2-3 ಒಟ್ಟೊಟ್ಟಿಗೆ ನಮ್ಮದು ಶೂಟಿಂಗ್ ಎಲ್ಲ ಸ್ಕೆಡ್ಯೂಲ್ ಆಗ್ತಾಯಿತ್ತು. ಅದಾಗಿ ಸ್ವಲ್ಪ ಟೈಮ್ಗೆ ಅವ್ರಿಗೆ ದರ್ಶನ್ ಅವ್ರಿಗೆ ಯಾವಾಗ ಮೆಜೆಸ್ಟಿಕ್ ಸಿನಿಮಾ ಇದು ಸಿಕ್ತೋ, ಅದಾಗಿ ಸಿನಿಮಾ ರಿಲೀಸ್ ಆಗೋ ಒಂದು ಹಂತ ಬಂದಾಗ ಶಿ ಲೆಫ್ಟ್. ಅದನ್ನು ಕೂಡ ಮಾಡ್ತಾ ಇರಲಿಲ್ಲ ಅವಳು ಚಾನಲಲ್ಲಿ. ಚಾನಲಲ್ಲೂ ಮಾಡ್ತಾ ಇರಲಿಲ್ಲ. ಆ್ಯಂಡ್ ಶಿ ಗಾಟ್ ಅ ವೆರಿ ಗುಡ್ ಜಾಬ್. ತುಂಬ ದೊಡ್ಡ ಕಂಪ್ನಿಯಲ್ಲೇ ಸಿಕ್ಕಿತ್ತು. ಅದು ಕೂಡ ಅವಳು ಹೋಗಲಿಲ್ಲ. ಬಿಕಾಸ್ ಶಿ ಗಾಟ್ ಮ್ಯಾರಿಡ್. ಮದುವೆ ಆದಮೇಲೆ ಫ್ಯಾಮಿಲಿ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾಯಿದ್ಲು. ನಮ್ಮ ಜೊತೆ ಎಲ್ಲೇ ಬಂದ್ರೂ ಟೈಮ್, ಈ ಟೈಮಿಂದ ಈ ಟೈಮು ಅಷ್ಟೇ. ಆ ಟೈಮ್ ಒಳಗಡೆ ವಿನೀಶ್ ಬರ್ತಾನೆ, ಸ್ಕೂಲಿಂದ ಬರ್ತಾನೆ, ಅವನಿಗೆ ಇದು ಸ್ನ್ಯಾಕ್ಸ್ ಇರ್ಬೋದು, ಇದಿರ್ಬೋದು. ಆಮೇಲೆ ಎಕ್ಸಾಮ್ ಟೈಮ್ ಇದ್ದರೆ ಆ ಟೈಮಲ್ಲಂತೂ ಯಾವುದೇ ಕಾರಣಕ್ಕೆ ಫೋನು ತೊಗೊಳ್ತಿರ್ಲಿಲ್ಲ. ಅಷ್ಟು ಶಿ ಈಸ್ ವೆರಿ ವೆರಿ ಕೇರಿಂಗ್. ಚಾನಲಲ್ಲಿ ತುಂಬ ಶಾರ್ಟ್ ಪೀರಿಯಡ್ ನೀವು ಒಟ್ಟಿಗೆ ಕೆಲಸ ಮಾಡಿದ್ದಾದರೂ ಯಾವತ್ತಾದರೂ ಚಾನಲ್ ಮುಂದೆ ಅವತ್ತಿಗೆ ದರ್ಶನ್ ಸರ್ ಬಂದಿದ್ದು ಇನ್ಸಿಡೆಂಟ್ಗಳು ನಿಮಗೆ ಗೊತ್ತಿದೆಯಾ ಅಥವಾ ನೋಡಿದ್ದಿದೆಯಾ? ಇಲ್ಲ, ಯಾವತ್ತಿಗೂ ಇಲ್ಲ. ನಾನು ನೋಡಿಲ್ಲ. ಬಂದಿದ್ರೇನೋ ಗೊತ್ತಿಲ್ಲ, ನಾನು ನೋಡಿಲ್ಲ. ಬಟ್ ಮಾತಾಡಿದ್ದಿದೆ, ಸುಮ್ಮನೆ ಹಾಗೆ ಮಾತಾಡ್ತಾಯಿದ್ದು. ಹಿಂಗೆ ಅವ್ನಿಗೆ ಒಳ್ಳೆ ಇದು ಸಿಕ್ಕಿದೆ, ಸಿನಿಮಾ ಸಿಕ್ಕಿದೆ, ಈ ಥರದ್ದು. ಅಲ್ಲೂ ನಾವು ಜಾಸ್ತಿ ಮಾತಾಡಿಲ್ಲ. ನನಗೆ ಗೊತ್ತಿರೋಂಗೆ ಅಲ್ಲೊಂದು 2-3 ಸರಿ ನಾವು ಒಂದೇ ಟೈಮ್ ಸ್ಕೆಡ್ಯೂಲಲ್ಲಿ ಇರ್ತಾ ಇದ್ದಾಗ ಮಾತ್ರ ಸಿಕ್ಕಿದ್ದಿದ್ದು ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.